ನೆಲ ಜಲ ಭಾಷೆಯ ವಿಚಾರವಾಗಿ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ನಮ್ಮ ವಾಹನಗಳು ರಸ್ತೆಗಿಳಿಯಲ್ಲ. ಶನಿವಾರ ಬಂದ್ ವೇಳೆ ಓಲಾ ಉಬರ್ ಸೇವೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಓಲಾ ಉಬರ್ ಚಾಲಕರ ಅಸೋಸಿಯೇಷನ್ನ ಅಧ್ಯಕ್ಷ ತನ್ವೀರ್ ಪಾಷಾ ಈ ಹೇಳಿಕೆಯನ್ನ ಕೊಟ್ಟಿರೋದು. ಮಾರ್ಚ್ 22ನೇ ತಾರೀಕಿಗೆ ಅಖಂಡ ಕರ್ನಾಟಕ ಬಂದಿರೋದ್ರಿಂದ ನೆಲ ಜಲ ಭಾಷೆಯ ವಿಚಾರವಾಗಿ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. 22ನೇ ತಾರೀಕು ಕರೆ ನೀಡಿರ್ತಕ್ಕಂಥ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರದಲ್ಲಿ ಯಾವಾಗಲೂ ಸಹ ನಾವು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಬಾರಿ ನಮಗೆ ಈ ಹೋರಾಟದಲ್ಲಿ ನಾವು ಸಹ ಪಾಲ್ಗೊಂಡು ನಮ್ಮ ಒಂದು ಧ್ವನಿಯನ್ನು ಸಹ ಎತ್ತುತ್ತಾ ಇದ್ದೇವೆ. ಯಾಕಂದ್ರೆ ಈಗಾಗಲೇ ಕಳೆದ 2 ವರ್ಷಗಳಿಂದ ಅನಧಿಕೃತ ಸಂಸ್ಥೆಗಳು ಅನಧಿಕೃತವಾಗಿ ಹೊರ ರಾಜ್ಯದಿಂದ ಚಾಲಕರನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಚಾಲಕ ವೃತ್ತಿಯನ್ನ ಮಾಡಿಸ್ತಾ ಇದ್ದಾರೆ. ಅನಧಿಕೃತವಾಗಿ ಅವರಿಗೆ ವಾಸಸ್ಥಳಗಳು, ವಾಸಸ್ಥಳದ ಪ್ರಮಾಣ ಪತ್ರಗಳು, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಈ ರೀತಿ ಎಲ್ಲ ಕೊಟ್ಟು ಈಗಾಗಲೇ 10,000ಕ್ಕೂ ಹೆಚ್ಚು ಹೊರ ರಾಜ್ಯದ ಚಾಲಕರು ಬಂದು ಇಲ್ಲಿ ನಮ್ಮ ಉದ್ಯೋಗವನ್ನು ಸಹ ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಗಟ್ಟಿ ಧ್ವನಿಯಲ್ಲಿ ನಾವು ಸಹ ಸರ್ಕಾರಕ್ಕೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ಕೇವಲ ಮರಾಠಿಗರಿಂದ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಕನ್ನಡದವರಿಗೆ, ಕನ್ನಡ ನಾಡಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಇನ್ನು ನೈತಿಕ ಬೆಂಬಲ ಬಹುತೇಕರು ಎಲ್ಲರೂ ನೈತಿಕ ಬೆಂಬಲ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಬಂದು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಪಿಕ್ಚರು ಆ ಸಂಘಟನೆಗಳಿಗೂ ಇಲ್ಲ. ಎಲ್ಲೋ ಒಂದು ಕಾರಣ ಹೇಳ್ತಾ ಇದ್ದಾರೆ. ಇನ್ನು ಬಾರ್ನವರ ಕಥೆ ಏನು? ವೀಕೆಂಡ್ ಅಲ್ಲಿ ಬಾರ್ ಬಂದ್ ಮಾಡಿದ್ರೆ ಅವ್ರು ಏನ್ರಿ ನಡೆಸಬೇಕು? ಶನಿವಾರದ ಬಂದ್ಗೆ ಬಾರ್ ಮಾಲೀಕರು ಈಗ ನೈತಿಕ ಬೆಂಬಲ ಅಂತಿದ್ದಾರೆ. ಕನ್ನಡಿಗರ ಮೇಲಿನ ಹಲ್ಲೆಯನ್ನ ಖಂಡಿಸಿ ನಡೀತಾ ಇರುವಂತಹ ಬಂದಿದು ನೈತಿಕ ಬೆಂಬಲ ಅಂತ ಹೇಳ್ಬಿಟ್ಟು ಈಗ ಮಾಲೀಕರ ಸಂಘ ಹೇಳಿದೆ. ಬಾರ್ ಮಾಲೀಕರ ಸಂಘ ನೈತಿಕ ಬೆಂಬಲ ಅಂದ್ರೆ ಅವ್ರ ಅಂಗಡಿ ಬಂದ್ ಮಾಡೋದಿಲ್ಲ, ಬಾರ್ ಬಂದ್ ಮಾಡೋದಿಲ್ಲ, ಆದರೆ ನಡೆಸ್ತಾರೆ, ಬಟ್ ನೈತಿಕ ಬೆಂಬಲ ಅಂತಾರೆ. ಚೆನ್ನಾಗಿದೆ ಇದು. ಇವರು ಒಂದೊಂದು ರೀತಿಯಾಗಿ ಆಡ್ತಾರೆ. ಆಮೇಲೆ ಈ ಬಂದ್ ಮಾಡ್ತಾ ಇರುವಂಥದ್ದೇ ಸದ್ಯಕ್ಕೆ ಯಾವ ರೀತಿಯಲ್ಲೂ ಲಾಭ ತಂದು ಕೊಡೋದಿಲ್ಲ, ರಾಜ್ಯದ ಜನತೆಗೆ ನಷ್ಟನೇ ತಂದು ಕೊಡೋದು. ಇವರು ಪ್ರತಿಷ್ಠೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಬಂದ್ ಮಾಡಲೇಬೇಕು ಅನ್ನುವಂಥ ಪಣ ತೊಟ್ಕೊಂಡು ನಿಂತಂಗಿದೆ. ಬಾರ್ ಮಾಲೀಕರಂತೂ ಬೆಂಬಲ ನೈತಿಕವಾಗಿ ಕೊಟ್ಟಿದ್ದಾರೆ. ಇನ್ನು ಶನಿವಾರದ ಬಂದ್ಗೆ ಆಟೋ ಸಂಘಟನೆಗಳು ಕೂಡ ಮಿಶ್ರ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ನೈತಿಕ ಬೆಂಬಲಕ್ಕಷ್ಟೇ ಸೀಮಿತವಾಗಿದೆ. ಕೆಲ ಆಟೋ ಸಂಘಟನೆಗಳು ದುಡಿಬೇಕಲ್ರಿ, ದಿನನಿತ್ಯದ ಜೀವನ ನಡೆಯೋದು ಬೇಡವಾ ಅವರಿಗೆ, ಪರೀಕ್ಷೆ ಕಾರಣ ನೀಡಿ ನೈತಿಕ ಬೆಂಬಲವನ್ನು ಆಟೋ ಸಂಘಟನೆಗಳು ನೀಡಿವೆ. ಎಂದಿನಂತೆ ಆಟೋ ಟ್ಯಾಕ್ಸಿ ಕ್ಯಾಬ್ ಚಾಲನೆ ಮಾಡಲಿದೆ ಅಂತ ಹೇಳಿದ್ದಾರೆ. ಅದರಲ್ಲೂ 100 ಪರೀಕ್ಷೆಗಳಿವೆ. ಪರೀಕ್ಷೆ ಇದೆ, ಹೀಗಾಗಿ ಮಕ್ಕಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅನೇಕ ಆಟೋರ ಮಕ್ಕಳು ಕೂಡ, ಅನೇಕ ಓಲಾ ಉಬರ್ ಓಡಿಸುವಂತ ಮಕ್ಕಳು ಕೂಡ SLC ಎಕ್ಸಾಮ್ ಬರೀತಾ ಇರೋದು. ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ. ಈಗ ನಡೆಯುವ 22ನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ, ಶಾಲಾ ಕಾಲೇಜು SLC ಮತ್ತು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ. ಈ ಎಕ್ಸಾಮಲ್ಲಿ ಏನಾದ್ರೂ ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ. ಈಗ ಶಾಲಾ ಕಾಲೇಜು ಇರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜಿಗೆ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನೂ ಸಹ 22ನೇ ತಾರೀಕು ಸಹ ಅದು ನಾವು ಬೆಂಬಲ ಇರುತ್ತೆ. ನಾವು ನಾಡು ನುಡಿಗೋಸ್ಕರ ಯಾವಾಗಲೂ ಮುಂದೆ ಇರ್ತೀವಿ. ಈ ಬಂದು ಎಕ್ಸಾಮ್ ಇರೋದ್ರಿಂದ ನಾವು ನೈತಿಕ ಬೆಂಬಲನ ಕೊಡ್ತಾ ಇದ್ದೀವಿ.